ಶಾಲಾ ವಾಹನಕ್ಕೆ ಸಿಲುಕಿ 5 ವರ್ಷದ ಮಗು ಸ್ಥಳದಲ್ಲೇ ಸಾವು. ಅಕ್ಕನನ್ನ ಕರೆತರಲು ಹೋಗಿ ಜೀವ ಕಳೆದುಕೊಂಡ ಕಂದಮ್ಮ. ಶಾಲೆಯಿಂದ ಅಕ್ಕನನ್ನ ಕರೆದುಕೊಂಡು ಬರಲು ತಾಯಿಯೊಂದಿಗೆ ಹೋಗಿದ್ದ 5 ವರ್ಷದ ಕಂದಮ್ಮ ಶಾಲಾ ವಾಹನಕ್ಕೆ ಸಿಲುಕಿ ಸ್ಥಳದಲ್ಲೇ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಗ್ರಾಮದಲ್ಲಿ ನಡೆದಿದೆ. 5 ವರ್ಷದ ತನಿಷಾ ಮೃತ ದುರ್ದೈವಿಯಾಗಿದ್ದಾಳೆ. ಕಿಶೋರ್ ಹಾಗೂ ಮಧು ದಂಪತಿಯ ಪುತ್ರಿಯಾಗಿದ್ದ 5 ವರ್ಷದ ತನಿಷಾ ಶಾಲೆಗೆ ಹೋಗಿದ್ದ ತನ್ನ 7 ವರ್ಷದ ಅಕ್ಕ ಕನಿಕಾಳನ್ನ ಕರೆತರಲು ತಾಯಿಯೊಂದಿಗೆ ಶಾಲೆ ಬಳಿ ಹೋಗಿದ್ದಳು. ಈ ವೇಳೆ ಶಾಲೆಯಿಂದ ಮಕ್ಕಳು ಹೊರಬರುತ್ತಿದ್ದ ಸಂದರ್ಭ ವೇಗವಾಗಿ ಬಂದ ಶಾಲಾ ವ್ಯಾನ್ಗೆ ಮಗು ತನಿಷಾ ಅಡ್ಡ ಬಂದಿದ್ದು ವಾಹನದಡಿ ಸಿಲುಕಿದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದೆ ಎಂದು ತಿಳಿದು ಬಂದಿದೆ. ಸ್ಕೂಲ್ ವ್ಯಾನ್ ಬಂದಿತ್ತು, ನನ್ಗೆ ಆ ಕಡೆ ಆ ಸೈಡ್ ಇತ್ತು ಗಾಡಿ. 1 ಸೆಕೆಂಡ್ಗೆ ದೊಡ್ಡ ಮಗ್ಳಿಗೆ ಕರ್ಕೊಂಬರ್ತಾ ಇದೆ, ದೊಡ್ಡ ಚಿಕ್ಕ ಮಗ್ಳು ಎಲ್ಲಿ ಅಂತ ಹೇಳ್ತಾ ಇದ್ದೀನಿ. ಅವ್ನು ರಿವರ್ಸ್ ತಗೊಂಡ್ಬಿಟ್ಟ, ತಲೆ ಮೇಲೆ ಇಷ್ಟೇ ಹತ್ತಿರೋದು ಅಷ್ಟೇ. 1 ಸೆಕೆಂಡ್ ಅಲ್ಲಿ ನನ್ನ ಮಗಳದ್ದು ಜೀವ ಹೋಯ್ತಣ್ಣ. ನಾನು ಏನ್ ಮಾಡಲಿ, ನಾನು ಹೆಂಗೆ ಇರ್ಲಿ ಅಣ್ಣ, ಅಮ್ಮ ನಾನು ಹೆಂಗೆ ಇರಲಿ. ನನ್ನ ಮಗಳು ಬಿಟ್ಟು 1 ನಿಮಿಷ ನಾನು ಇರ್ತಾ ಇರ್ಲಿಲ್ಲ. ನಾನು ಹೆಂಗೆ ಬದುಕಲಿ ಅಮ್ಮ. ಎಲ್ಲದಕ್ಕೂ ಶಾರ್ಪು, ಎಲ್ಲದಕ್ಕೂ ರ್ಯಾಂಕ್ ತಗೊಂತಿತ್ತು. ಆಮೇಲೆ ಮಧ್ಯಾಹ್ನ ನಾನೇ ಸ್ಕೂಲಿಂದ ಕರ್ಕೊಂಬಂದೆ. ಅಪ್ಪ ಏನೋ ಒಂದು ಹೇಳ ನಮ್ಮ ಫ್ರೆಂಡ್ ಹಂಗಂದ್ರು ಅಂತ ಬಂತು ಕರ್ಕೊಂಬಂದೆ. ಆಮೇಲೆ ಸ್ಕೂಲ್ ಬಟ್ಟೆ ನಾನೇ ಚೇಂಜ್ ಮಾಡಿ ಆಟಾಡಮ್ಮ ಅಂತ ಬಿಟ್ಟಿದ್ದೆ. ಅಷ್ಟು ನೋಡಿದ್ರೆ ಹಿಂಗಾಗೋಯ್ತು ಸರ್. ಹೌದು ಸರ್, ನಾನು ಬೆಳಗ್ಗೆ ಯಾವ್ದೋ ಒಂದು ಇದ್ರಲ್ಲಿ ಓದ್ದೆ, ಅದು ನ್ಯೂಸಲ್ಲಿ ಎಲ್ಲ ಹಿಂಗೆಲ್ಲ ಸ್ಕೂಲ್ ಮಕ್ಳು ಬೇಜವಾಬ್ದಾರ ಓಡಿಸ್ತಾರೆ ಅಂತ ನಾನು ಬೆಳಿಗ್ಗೆ ಇನ್ನು ಓದ್ದೆ. ಆದ್ರೆ ಓದಿ ನಾನು ಹಿಂಗೆ ಆದ್ಮೇಲೆ ಗೊತ್ತಾಯ್ತು ಹಿಂಗೆ ಅಂತ. ಇಲ್ಲ, ನಾನು ಇಲ್ಲ ಮನೆಯಲ್ಲಿ ಮಲ್ಕೊಂಡಿದ್ದೆ. ಒಬ್ರು ಡ್ರೈವರ್ ಇಲ್ಲ ಅಷ್ಟೇ ಅನ್ಸುತ್ತೆ. ನಾವು RTO ಆಫೀಸ್ ವರ್ಕ್ ಹೋಗ್ತೀವಿ. ನಾವ್ ಅಲ್ಲಿ ನೋಡ್ದ, ನಾವು ಅದ್ರಲ್ಲಿ ನಾವು ಗೊತ್ತಿಲ್ಲ. ಚಾಲಕ ಸ್ಪಾಟ್ಗೆ ಹೋದಾಗ ಅಲ್ಲಿ ಇರ್ಲಿಲ್ಲ ಟೈಮ್. ಹೌದು, ಖಂಡಿತ ತಗೊಬೇಕು ಸರ್. ಕ್ಯಾಮ್ರಾ ಇದೆ, ಕ್ಯಾಮ್ರಾ ನೋಡ್ತೀವಿ. ಅವನು ಮುಂಚೆ ಬಂದಿ ಡ್ರೈವರು ಮನೆ ಹತ್ರ ಕರ್ಕೊಂಬಂದು ಬಾಕ್ಲವರೆಗೂ ಬಿಡೋನು. ಇವಾಗ ಇವನು ಹೊಸಬ್ಬ ಯಾರೋ ಡ್ರೈವರ್ ಅಂತೆ, ಹೊಸಬ್ಬ ಡ್ರೈವರು ನಿಲ್ಸ್ಬಿಟ್ಟು ಅರ್ಜೆಂಟ್ ರಿವರ್ಸ್ ಹೊಡೆದಿ ಹಂಗೆ ಏನೋ ಆಯ್ತು ಅಂತ. ಹೌದು, ಕ್ಯಾಮ್ರಾ ಇದೆ, ಅದ್ರಲ್ಲಿ ಗೊತ್ತಾಗುತ್ತೆ ಸರ್ ಅದು. ಹಾ ಸರ್, ಹೌದು ಸರ್, ಹೌದು. ಇದು ಒಂದು ಹುಡುಗಿ ಕಿಡ್ಜು, ದೊಡ್ಡ ಹುಡುಗಿ. 2ನೇ ಹುಡುಗಿ ಚಿಕ್ಕದು ಗುರು ಆಚಾರ್ಯ ಗುರುಪರಪರ ಕಿಡ್ಜು ಸರ್. ಕಿಡ್ಜು ಎಲ್ಲ ದಾಸರ ಯಾವ್ದಾದ್ರು ಸುಭಾಷ್ ನಗರ. ಕಿಶೋರ್ ಅಂತ. ಇನ್ನು ಮುಂದಿನ ಶುಕ್ರವಾರವೇ ತನಿಷಾಳ ಹುಟ್ಟುಹಬ್ಬ ಆಚರಿಸಲು ಕುಟುಂಬ ಸಿದ್ಧತೆ ನಡೆಸುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಚಿಕ್ಕಬಾಣಾವರ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಚಿಕ್ಕಬಾಣಾವರ ಸಂಚಾರಿ ಪೊಲೀಸರು ಅಪಘಾತದ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ನೆಲಮಂಗಲ.